ನಮಸ್ಕಾರ ವೀಕ್ಷಕರೇ. ಓದು ಕರ್ನಾಟಕ ವೆಬ್ ಪೋರ್ಟಲ್ನಲ್ಲಿ HM ರವರು ಟೀಚರವರನ್ನು ಆಡ್ ಮಾಡಬೇಕಾಗುತ್ತೆ. ಯಾಕಂದರೆ ಟೀಚರವರು ಮಕ್ಕಳ ಪ್ರಗತಿಯನ್ನು ದಾಖಲು ಮಾಡಬೇಕಾಗುತ್ತೆ. ದಾಖಲು ಮಾಡೋದಕ್ಕೆ ಕೆಲವು ಹಂತವಾಗಿ ಆಪ್ಷನ್ ಬರ್ತವೆ, ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಈಗ ಒಂದು ಶಾಲೆಯ HM ಅವರು, ಹೆಡ್ ಮಾಸ್ಟರವರು ಏನು ಮಾಡಬೇಕು ಅಂತಂದರೆ, ಸಾರ್ಟ್ಸ್ ಯೂಸರ್ ಐ ಡಿ ಇರುತ್ತೆ ನೋಡಿ, ಆ ಯೂಸರ್ ಐ ಡಿ ನೀವೇನು ಸಾರ್ಟ್ಸ್ ನೋಡ್ತಿರಲ್ಲ ಆ ಯೂಸರ್ ಐ ಡಿನ ಇಲ್ಲಿ ಎಂಟ್ರ್ ಮಾಡಬೇಕು. ಆನಂತರ ಸೆಂಡ್ OTP ಅನ್ನೋದನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಮೊದಲು HM ಅವರು ಏನು ಸಾರ್ಟ್ಸ್ ಯೂಸರ್ ಐ ಡಿನ ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ಟ ಮೇಲೆ, ಈಗ OTP ಎಂಟ್ರಿ ಮಾಡ್ತೀರಾ ನೀವು, ಬರುತ್ತೆ ಆ ಒಂದು ಏನು 6 ಡಿಜಿಟ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಬಂದಿದೆ ನೋಡಿ, SMS ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ನಂಬರ್ ಅಂತ ಬಂದಿದೆ. ಆ ಒಂದು OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ OTP ಅನ್ನೋದನ್ನು ಕ್ಲಿಕ್ ಮಾಡ್ತೀರಾ. ಆಮೇಲೆ ನೀವು ಯಾವ ಒಂದು ವೆಬ್ ಪೋರ್ಟಲ್ ವೆಬ್ಸೈಟು ಲಿಂಕು ಏನಿದೆ ಅದನ್ನು ನಾನು ಈಗ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವ ಒಂದು ವೆಬ್ಸೈಟನ್ನು ನೀವು ಗೂಗಲ್ ಅಥವಾ ವೆಬ್ ಬ್ರೌಸರ್ನಲ್ಲಿ ಎಂಟ್ರಿ ಮಾಡಿ ಬೇಗ ಒಂದು ಆ ವೆಬ್ ಪೋರ್ಟಲನ್ನು ನಿಮ್ಮ ಫೋನಲ್ಲಾಗಲಿ ಅಥವಾ ಯಾವುದೇ ಟ್ಯಾಬ್ ಕಂಪ್ಯೂಟರ್ ಎಲ್ಲಾದರೂ ತೊಗೊಂಡು ಮಾಡ್ಬೋದು ಬಿಡಿ. ಆ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಇವಾಗ ನಾನು ಹೇಳ್ತೀನಿ, ಮುಂದೆ ಸ್ವಲ್ಪ ಇರಿ. ಆನಂತರ ನಿಮ್ಮ ಹೆಡ್ ಮಾಸ್ಟರ್ ಅವರು ಏನು ಸಾರ್ಟ್ಸ್ ಯೂಸರ್ನಲ್ಲಿ ಟೀಚರನ್ನು ಅಸೈನ್ ಮಾಡಿದ್ಮೇಲೆ, ಅಂದರೆ ಟೀಚರನ್ನು ಆ್ಯಡ್ ಮಾಡಿದ್ಮೇಲೆ, ಆಮೇಲೆ ಟೀಚರ್ ಅವರು ಇಲ್ಲಿ ನೋಡಿ, ಟೀಚರ್ ಅವ್ರದ್ದು ಮಾರ್ಕ್ ಬಿದ್ದಿದೆ, ಅವರು ಒಂದು ಅಲ್ಲಿ ಕ್ಲಿಕ್ ಮಾಡಬೇಕು. ಟೀಚರ್ ಅಂತ ಇದೆ ಅಲ್ಲಿ ರೆಡ್ ಮಾರ್ಕ್ ಬಿದ್ದಿದೆ ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಅವರು ಒಂದು KGID ನಂಬರನ್ನು ಎಂಟರ್ ಮಾಡ್ತಾರೆ. ಏನು ಫಾರ್ ಟೀಚರ್ ಲಾಗಿನ್ ಯೂಸ್ KGID ಎಸ್ ಯೂಸರ್ ನೇಮ್ ಆಗಿ KGIDಯನ್ನು ಎಂಟರ್ ಮಾಡ್ತಾರೆ. ಅದೇ HM ಅವರು KGID ಯೂಸ್ ಮಾಡಲ್ಲ, ಅವರು ಏನು ಸಾರ್ಟ್ಸ್ದು ಒಂದು ಯೂಸರ್ ಐ ಡಿ ಇರುತ್ತಲ್ಲ, ಮಾಮೂಲಿ ಸಾರ್ಟ್ಸ್ನಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಬಳಸ್ತಾರಲ್ಲ ಅದೇ ಒಂದು ಯೂಸರ್ ಐ ಡಿ ಎಂಟರ್ ಮಾಡ್ತಾರೆ. ಆದರೆ ಟೀಚರ್ ಹಾಗಲ್ಲ, ಟೀಚರ್ ಅವರು ಅವರ KGID ನಂಬರ್ನ ಯೂಸರ್ ನೇಮ್ ಆಗಿ ಎಂಟರ್ ಮಾಡಿದ್ಮೇಲೆ ಸೆಂಡ್ OTPಯನ್ನು ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ರಿಜಿಸ್ಟರ್ ನಂಬರ್ಗೆ OTP ಬರುತ್ತೆ. ಹೀಗೆ OTP ಸೆಂಡ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಅಂತ ಬರುತ್ತೆ. ಆ ಒಂದು 6 ಡಿಜಿಟ್ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅವರು ಟೀಚರ್ ಅವರು. ಈಗ ಹಂತವಾಗಿ ಮೊದಲು HM ಅವರು ಹೇಗೆ ಟೀಚರನ್ನು ಸೇರಿಸ್ತಾರೆ ಅನ್ನೋದನ್ನು ನೋಡೋಣ. ಆನಂತರ ಟೀಚರ್ ಅವರು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನು ಆಮೇಲೆ ನೋಡ್ತೀರಾ. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಟೀಚರ್ ಅವರು ಏನು OTPಯನ್ನು ಅವ್ರ ಫೋನ್ ನಂಬರಲ್ಲಿ SMS ಬಂದಿರೋ OTPಯನ್ನು ಇಲ್ಲಿ ಎಂಟ್ರ್ ಮಾಡ್ತಾ ಇದ್ದಾರೆ. ಅವರು ಎಂಟ್ರ್ ಮಾಡಿದ ಮೇಲೆ ಇಲ್ಲಿ ಮುಂದೆ ಒಂದು ಪೇಜ್ ಬರುತ್ತೆ ನೋಡಿ. ಈಗ ಬಂದಿದೆ ಪೇಜು, ಏನಿದೆ ಈ ಒಂದು ಪೇಜ್ನಲ್ಲಿ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಟೀಚರ್ ಅವರ ಹೆಸರು ಇದೆ, ಆಮೇಲೆ ಇಲ್ಲಿ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ ಅಂತ ಇದೆ, ಆಮೇಲೆ ಓದು ಕರ್ನಾಟಕ ಅಂತ ಇದೆ. ನಿಮ್ಮದು ಇಲ್ಲಿ ಎರಡೇ ಕೆಲಸ, ಅಸೈನ್ ಪ್ರೋಗ್ರಾಮ್ ಟು ಟೀಚರ್ ಅನ್ನೋದನ್ನು ಅವರು HM ಅವರು ಇಲ್ಲಿ ಕ್ಲಿಕ್ ಮಾಡ್ತಾರೆ. ಆನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ಅದೇನೋ ಅದು ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅನ್ನೋದನ್ನು ಓಪನ್ ಆದಾಗ ಟೀಚರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಇಲ್ಲಿ ಇಬ್ಬರೇ ಟೀಚರ್ ಇರೋದರಿಂದ ಒಬ್ಬರು HM ಇದ್ದಾರೆ ಮತ್ತೊಬ್ಬರು ಇದ್ದಾರೆ, ಅದೇ ರೀತಿಯಾಗಿ ಸೆಲೆಕ್ಟ್ ಆಗುತ್ತೆ. ಅದು ಆಮೇಲೆ ತೋರಿಸ್ತೀನಿ. ಪ್ರೋಗ್ರಾಮ್ ನೇಮ್ ಏನು ಇದೆ ಅಂದರೆ ಇಲ್ಲಿ ಭಾಳ ಪ್ರೋಗ್ರಾಮ್ ಇದೆ, ಅಲ್ಲಿ ಓದು ಕರ್ನಾಟಕ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀರ ಅಷ್ಟೇ. ಅದಾದಮೇಲೆ ಇಲ್ಲಿ ಟೀಚರ್ ನೇಮು ಅನ್ನೋದನ್ನು ಸಹ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀರ. ಎಷ್ಟು ಜನ ಟೀಚರ್ ಇರ್ತಾರೆ ಅವರು ಒಬ್ಬೊಬ್ಬರನ್ನಾಗಿ HM ಅವರು ಸೇರಿಸ್ಕೊಂಡು ಹೋಗಬೇಕಾಗುತ್ತೆ ಸಪ್ರೇಟಾಗಿ. ಈಗ ನೋಡಿ, ಟೀಚರ್ ಅವರ KGID ನಂಬರಿನ ಜೊತೆಗೆ ಅವರು ಟೀಚರ್ ಅವರು ಇಲ್ಲಿ ಸೇರಿಕೊಂಡಿದ್ದಾರೆ, ಅವ್ರ ನೇಮ್ ಸೇರಿಕೊಂಡಿದೆ. ಪ್ರೋಗ್ರಾಮ್ ನೇಮ್ ಏನಂತ ಆಗಿದೆ, ಓದು ಕರ್ನಾಟಕ ಅಂತ ಪ್ರೋಗ್ರಾಮ್ ನೇಮನ್ನು ಸಹ ಇಲ್ಲಿ ಎಂಟರ್ ಮಾಡಿದ್ದಾರೆ. ಆಮೇಲೆ ಅಸೈನ್ ಟೀಚರ್, ಆರ್ ಶ್ಯೂರ್ ಯು ವಾಂಟ್ ಟು ಅಸೈನ್ ಟೀಚರ್ ಟು ಪ್ರೋಗ್ರಾಮ್ ಅಂತಿದೆ, ಸೇವ್ ಅಂತ ಕೊಡ್ತೀವಿ. ಓಕೆ, ಸೇವ್ ಟೀಚರ್ ಅಸೈನ್ಡ್ ಸಕ್ಸಸ್ಫುಲಿ. ಈಗ ಟೀಚರ್ ಅಸೈನ್ಡ್ ಸಕ್ಸಸ್ಫುಲಿ ಅಂತ ಆಗಿದೆ. ಹೀಗೆ ಒಬ್ಬೊಬ್ಬರಾಗ ಟೀಚರನ್ನು ಸೇರಿಸ್ಕೊತ ಹೋಗ್ತಾರೆ. ನಂತರ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಈಗ ಟೀಚರ್ ನೇಮ್ ಇದೆ, KGID ನಂಬರ್ ಇದೆ, ಪ್ರೋಗ್ರಾಮ್ ಹೆಸರಿದೆ, ಅಲ್ಲಿ ಏನಿದೆ ಆಪ್ಷನ್ ಇದೆ. ಅಥವಾ ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಈ ಟೀಚರ್ ಏನು ಟ್ರಾನ್ಸ್ಫರ್ ಆಗೋಗಿದ್ರು ಅಥವಾ ಇನ್ನೇನೇ ಕಾರಣ ಇತ್ತಂತ, ಅಥವಾ
ದೀರ್ಘಕಾಲ ಡೆಪ್ಯುಟೇಷನ್ ಹೋಗಿರ್ಬೋದು, ರಿಮೂವ್ ಅಂತ ಮಾಡಿ ಮತ್ತೆ ಬೇರೆಯವರು ಯಾರು ಬರ್ತಾರೆ ಅವರನ್ನು ನೀವು ಇಲ್ಲಿ ಸೇರಿಸ್ಬೇಕಾಗುತ್ತೆ. ಅವರು ಲಾಗೌಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟು ಟೀಚರ್ ಅವರು ಲಾಗಿನ್ ಆಗ್ತಾರೆ. ಲಾಗಿನ್ ಆದಮೇಲೆ ಅವ್ರು KGID ನಂಬರನ್ನು ಎಂಟ್ರಿ ಮಾಡಿದ್ಮೇಲೆ ಅವ್ರಿಗೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡ್ತಾರೆ, ಅಂದರೆ ಒನ್ ಟೈಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾರೆ. ಈಗ ಹೇಳಿದ್ದೀನಿ, HM ಅವರು ಲಾಗೌಟ್ ಆದಮೇಲೆ ಆಗಿದ್ದಾರೆ. ಟೀಚರ್ ಅವರು ಅವ್ರ ಫೋನಿಂದ ಬೇಕಾದರೆ ಈಗ ಲಾಗಿನ್ ಆಗಿ ವರ್ಕ್ ಮಾಡ್ತಾರೆ. ಯಾರದೇ ಫೋನಲ್ಲೂ ಮಾಡ್ಬೋದು ಬಿಡಿ. ಅವರು ಪಾಸ್ವರ್ಡು ಏನು ಬರುತ್ತೆ ಅವ್ರ ನಂಬರ್ಗೆ ಅದನ್ನಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ಕೋಬಹುದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಓದು ಕರ್ನಾಟಕ ಅಂತ ಇಲ್ಲಿ ಒಂದು ಇದಿದೆ. ಫೋನಲ್ಲಿ ಇದು ಬರಲಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ 3 ಗೆರೆ ಇದೆ ನೋಡಿ ಎಡಭಾಗದಲ್ಲಿ ಮೇಲೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇವು ಆಪ್ಷನ್ ಬರ್ತವೆ. ಆಗ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಬೋದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 4 ಮತ್ತು 5ನೇ ತರಗತಿಗೆ ಓದು ಕರ್ನಾಟಕ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪನ್ನು ಬೇಸ್ ಲೈನು, ಮಿಡ್ಲ್ ಲೈನು, ಎಂಡ್ ಲೈನು 3 ಹಂತಗಳಿದೆ. ಅವುಗಳಲ್ಲಿ ನೀವು ಯಾವುದು ಬೇಸ್ ಲೈನನ್ನು ತಗೊತೀರಾ ಇನ್ನೂ ಆಗಿಲ್ಲ ಅಂತಂದರೆ, ಆನಂತರ ಸೆಲೆಕ್ಟ್ ಲೆವೆಲ್ ಅನ್ನೋದನ್ನು ತಗೊತೀರ. ಈಗ ಬೇಸ್ ಲೈನಲ್ಲಿ ಆ ವಿದ್ಯಾರ್ಥಿ ಯಾವ ಲೆವೆಲ್ನಲ್ಲಿ ಇದ್ದಾನೆ, ಅಂದರೆ ಏನೋ ಬೇಸಿಕ್ ಲೆವೆಲ್ ಇದ್ದಾನೆ ಅದು ತಗೊತೀರ. ಸೆಲೆಕ್ಟ್ ಆಗಿದೆ ಇಲ್ಲಿ. ಆನಂತರ ಡೇಟನ್ನು ಸೆಲೆಕ್ಟ್ ಮಾಡ್ಕೊತೀರ. ಎಕ್ಸಾಂಪಲ್ಲು ಇಲ್ಲಿ ಡೇಟು ನೀವು ಯಾವ ಡೇಟ್ನಲ್ಲಿ ಇದನ್ನು ಮೊದಲನೇ ಹಂತನ ಮುಗಿಸಿದ್ದೀರ ಅನ್ನೋದ್ರ ಬಗ್ಗೆ ಆಗಿ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಎಂಟ್ರಿ, ಈ ರೀತಿಯಾಗಿ ಆಟೋಮೆಟಿಕ್ ಡೇಟ್ ಸೆಲೆಕ್ಟ್ ಆಗುತ್ತೆ. ಮಂತ್ ಬೇಕಾದರೆ ನೀವು ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ಪಕ್ಕ ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ಮಂತ್ ಆಗಲಿ, ತಿಂಗಳು ಅಥವಾ ಇಯರು ಎಲ್ಲದೂ ಸಹ ಇಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಆಪ್ಷನ್ ಸಿಗುತ್ತೆ. ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊತೀರ. ಆನಂತರ ನೀವೇನು ಮಾಡ್ತೀರಾ, ಇಲ್ಲಿ ಸರ್ಚ್ ಅನ್ನೋದೊಂದು ಬಟನ್ ಮೇಲೆ ನೋಡ್ತೀರಿ. ಇಲ್ಲಿ ನೋ ಡಾಟಾ ಫೌಂಡ್ ಅಂತ ಬರ್ತಾಯಿದೆ. ಯಾಕೆ ಗೊತ್ತಾ, ಇಲ್ಲಿ 4ನೇ ತರಗತಿಯಲ್ಲಿ ವಿದ್ಯಾರ್ಥಿ ಯಾರೂ ಇಲ್ಲ. 4ನೇ ತರಗತಿ ಕ್ಲಾಸು ಖಾಲಿ ಇದೆ. ಹಾಗಾಗಿ ನೆಕ್ಸ್ಟು 5ನೇ ತರಗತಿಯಲ್ಲಿ ವಿದ್ಯಾರ್ಥಿ ಇದ್ದಾನೆ, ಅದು ಬರುತ್ತೆ ಮುಂದೆ ತೋರಿಸ್ತೀನಿ. ಹಾಗಾಗಿ ಈಗ ನೋಡಿ, ರೀಸೆಟ್ ಅಂತ ಅಂದರೆ ಮತ್ತೆ ಮೊದಲಿಂದ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿ ನೋಡಿದಾಗ ನೋ ಡಾಟಾ ಫೌಂಡ್. ಯಾಕೆ ನೋ ಡಾಟಾ ಫೌಂಡ್ ಅಂತಂದರೆ ಯಾರೂ ಇಲ್ಲ ವಿದ್ಯಾರ್ಥಿಗಳು, ನೋ ಡಾಟಾ ಫೌಂಡ್ ಅಂತ ಬಂದಿದೆ. ನೀವು ಏನು ವರಿ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ನೀವು 4ನೇ ಕ್ಲಾಸಲ್ಲಿ ವಿದ್ಯಾರ್ಥಿ ಇಲ್ಲ ಅಂದರೆ 4ನೇ ಕ್ಲಾಸನ್ನು ಓದೋದಕ್ಕೆ ಹೋಗಲ್ಲ. ಹಾಗಾಗಿ ಈಗ ಮುಂದೆ 5ನೇ ಕ್ಲಾಸ್ ಚೆಕ್ ಮಾಡಿ ನೋಡೋಣ. ಇಲ್ಲಿ 5ನೇ ಕ್ಲಾಸಲ್ಲಿ ವಿದ್ಯಾರ್ಥಿ ಇದ್ದಾನೆ, ಅದು ಈಗ ಬರುತ್ತೆ. ಅದನ್ನು ನಾನು ಹೇಳ್ತೀನಿ. ಈಗ ನೋಡಿ, 5ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪಲ್ಲಿ ಬೇಸ್ ಲೈನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಲೆವೆಲಲ್ಲಿ ಏನು ಬೇಸಿಕ್ ಲೆವೆಲ್ ಇದೆ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಮಂತು, ಡೇಟು, ಇಯರು ಅದರಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಡೇಟ್ ಇಲ್ಲಿ ನೋಡಿ, ಒಂದು ಏನಿದೆ ಅಂತ ಅಂದರೆ ಇಂಪಾರ್ಟೆಂಟ್ ಫೈನಲ್ ಸಬ್ಮಿಷನ್ ಒನ್ಸ್ ಯು ಸಬ್ಮಿಟ್ ದಿಸ್. ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಚೇಂಜಸ್, ಮತ್ತು ಚೇಂಜಸ್ ಮಾಡೋಕ್ಕಾಗಲ್ಲ, ಎಡಿಟ್ ಆಫ್ಟರ್ ವರ್ಡ್ ಅಂತ ಇದೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡೋದು, ಈಗ ನೋಡಿ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿದೆ. ಸ್ಟೂಡೆಂಟ್ ನೇಮು, ಸ್ಕೂಲ್ ನೇಮ್ ಇದೆ, ಸ್ಯಾಂಪಲ್ ನಂಬರ್ಸ್ ಅಂತ ಇದೆ, ಬೇಸಿಕ್ ಅದು ಡೀಟೇಲ್ಸ್ ಇದೆ. ಇದನ್ನು ಸರಿಸಿ ತೋರಿಸ್ತೀನಿ. ಈಗ ನೋಡ್ತಾ ಇರಿ. ಲಾಸ್ಟಿಗೆ ಸೇವ್ ಮಾಡಬೇಕು ಏನೋ ಅದೆಲ್ಲ ಇದಾದಮೇಲೆ. ಆಮೇಲೆ PDF ಆಗಿ ನೀವು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೋಡಿ. ಇದು ಏನು ಎಕ್ಸೆಲ್ ಶೀಟ್ ಆದರೂ ಸರಿ, PDF ಆದರೂ ಸರಿ. ಇಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ 50 ಮಕ್ಕಳಿದ್ರೆ 50 ಎಂಟ್ರಿ ಮಾಡಿ, 100 ಇದ್ದರೆ 100 ಎಂಟ್ರಿ ಮಾಡ್ಕೊಳ್ಳಿ. 100 ಮಕ್ಕಳು ಒಂದೇ ಸಲ ಬರುತ್ತೆ. 500ವರೆಗೂ ಇದೆ ಅದು. ಯಾವುದಾದ್ರು ಎಂಟ್ರಿ ಮಾಡ್ಕೊಳ್ಳಿ, ಹೈಯೆಸ್ಟ್ ಎಂಟ್ರಿ ಮಾಡಿ, ಎಲ್ಲ ಮಕ್ಕಳು ಒಂದೇ ಸಲ ಬರುತ್ತೆ. ಆಗ ಒಂದೇ ಸಲ ನೀವು ವರ್ಕ್ ಮಾಡ್ಕೊತ ಹೋಗ್ಬೋದಾಗಿದೆ ಈ ಒಂದು ವೆಬ್ ಪೇಜಲ್ಲಿ. ಈಗ ಸ್ಯಾಂಪಲ್ ನಂಬರ್, ಬೇಸಿಕ್ ರೀಡಿಂಗು ಏನು ಇದೆ, ನಂಬರ್ ರೆಕಗ್ನಿಷನ್ನು, ಗಣಿತದ ಬಗ್ಗೆ ನಂಬರನ್ನು ಗುರುತಿಸ್ತಾನೆ. ಬೇಸಿಕ್ ರೀಡಿಂಗು, ಓದುವಿಕೆ, ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮೂಲತಃ ಓದುವಂಥದ್ದು ಬರುತ್ತಾ ವಿದ್ಯಾರ್ಥಿಗೆ. ಸ್ಯಾಂಪಲ್ ನಂಬರ್ಸ್ ಅಂತ ಇದೆ. ಆಮೇಲೆ ನೀವು ಏನು AB ಇದು ಆಬ್ಸೆಂಟ್ ಆಗಿದ್ದರೆ ವಿದ್ಯಾರ್ಥಿಗಳು ಮತ್ತು ಇವು ಆನ್ ಆಗಲ್ಲ ಈ ಕಡೆ ಆಪ್ಷನ್ಗಳು. ಹಾಗಾಗಿ ಈಗ ಸ್ಯಾಂಪಲ್ ನಂಬರ್ಸ್ 3 ತೊಗೊಂಡಿದ್ದೀವಿ. ಇಲ್ಲಿ ಏನೋ ಬೇಸಿಕ್ ರೀಡಿಂಗು, ಲೆಟರ್ಸ್ ಅಕ್ಷರ ಓದೋದಕ್ಕೆ ಬರುತ್ತೆ, ಅಥವಾ ಪದ ಓದ್ಬೋದು, ವಾಕ್ಯ ಹೋಗ್ಬೋದು, ಅದೇ ಬೇರೆ. ಯಾವ ಡಿಜಿಟ್ ಇಲ್ಲಿ ನಂಬರ್ ರೆಕಗ್ನಿಷನ್ನು 2 ಡಿಜಿಟ್ವರೆಗೂ ಅಂದರೆ 20, 40, 32 ಈ ಥರ 2 ಡಿಜಿಟನ್ನು ಕಂಡುಹಿಡಿತೇನೆ. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಫಿಕೇಷನ್ನು, ಡಿವಿಷನ್ನು, ಕೂಡುವುದು, ಕಳೆಯೋದು, ಭಾಗಾಕಾರ, ಏನು ಗುಣಿಸೋದು ಮತ್ತು ಭಾಗಾಕಾರ. ಇದರಲ್ಲಿ ಏನು ಬರುತ್ತಾ, ಕ್ಯಾನ್ ಅಂದರೆ ಮಾಡ್ತಾನೆ,
ಕ್ಯಾನ್ ನಾಟ್ ಅಂದರೆ ಬರಲ್ಲ, ಅಂದರೆ ಕೂಡಕಾಳೆ ಲೆಕ್ಕ ಆಗಲಿ ಭಾಗಕಾರ ಆಗಲಿ ಕ್ಯಾನ್ ಅಂದರೆ ಮಾಡ್ತಾನೆ, ಕ್ಯಾನ್ ನಾಟ್ ಅಂದರೆ ಮಾಡಲ್ಲ. ಹಾಗಾಗಿ ನೀವು ಕ್ಯಾನ್ ಅಂದರೆ ಕಲಿಸಿದ್ರೆ ಕ್ಯಾನ್ ಅಂತ ಒತ್ತಿಬಿಡಿ, ಅವನು ಡಿವಿಷನ್ ಬರಲ್ಲ ಅಂದರೆ ಕ್ಯಾನ್ ನಾಟ್ ಅಂತ ಒತ್ತಿ ಅಷ್ಟೇ. ಆನಂತರ ನೀವೇನು ಮಾಡಬೇಕು, ಇಷ್ಟೆಲ್ಲ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ, ಇದು ಒಂದು ವಿದ್ಯಾರ್ಥಿದು ಇದು ಒಂದು ಲೈನ್ ಆಯಿತು. ಇಲ್ಲಿ ಏನಂತ ಅಂದರೆ ಈ ಒಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಏನು 5ನೇ ತರಗತಿಗೆ ಸಂಬಂಧಪಟ್ಟಂಗೆ ನೀವು ನೋಡ್ತಿದ್ರೆ. ಹಾಗಾಗಿ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಲ್ಲ. ಇಲ್ಲಿ ಒಂದರ ಕೆಳಗೆ ಒಂದು ಬರುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಎಷ್ಟು 100 ವಿದ್ಯಾರ್ಥಿ 80 ವಿದ್ಯಾರ್ಥಿ ಇರಲಿ ಮಾಡ್ಕೊಂಡು ಹೋಗಬೇಕು. ಟೀಚರ್ ಅವರು ಕೆಲಸ ಇರುತ್ತೆ, ಜಾಸ್ತಿ ಮಕ್ಕಳಿರೋ ಸ್ಕೂಲಲ್ಲಿ ಜಾಸ್ತಿ ಕೆಲಸ ಇರೋದು. ಆನಂತರ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ, ಅವೆಲ್ಲ ಮಾಡಿದ್ಮೇಲೆ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಆಗುತ್ತೆ. ಆನಂತರ ಗ್ರೇಡನ್ನು ಸೆಲೆಕ್ಟ್ ಮಾಡ್ಕೊತೀರ. ಅಲ್ಲಿ ಗ್ರೇಡು ಏನು ಇದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಇಲ್ಲಿ ಸೆಲೆಕ್ಟ್ ಅಸೆಸ್ಮೆಂಟ್ ಅದೇ ಥರ ಈಗ ನೀವು ಮಾಡಿದ್ದೇ ಹೇಳ್ತಾ ಇದ್ದೀನಿ. ಮತ್ತು ಮಿಡ್ಲಲ್ಲಿ ನಮ್ಮ ಮೇಲೆ ಸೆಲೆಕ್ಟ್ ಬೇಸಿಕ್ ಲೆವೆಲ್, ಬೇಸಿಕ್ ಡೇಟ್ ಸೆಲೆಕ್ಟ್ ಮಾಡ್ಕೊತೀರ. ಈ ರೀತಿ ಮಾಡ್ಕೊಂಡು ಆಮೇಲೆ ನೀವು ಸೇವ್ ಅಂತ ಮಾಡ್ತೀರ. ಈಗ ಎಲ್ಲ ವಿದ್ಯಾರ್ಥಿಗಳು ಆದಮೇಲೆ ಕೊನೆಯಲ್ಲಿ ಸಬ್ಮಿಟ್, ಫೈನಲ್ ಸಬ್ಮಿಟ್ ಅನ್ನೋದನ್ನು ಒತ್ತುತ್ತೀರ. ಅದು ಕೆಳಗಡೆ ಇಲ್ಲಿ ಬರುತ್ತೆ ಆಪ್ಷನ್ನು, ನಾನು ಆನಂತರ ತೋರಿಸ್ತೀನಿ. ಫೈನಲ್ ಸಬ್ಮಿಟನ್ನು ಮಾಡಿದ್ರೆ ಯಾವಾಗ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳು ಮುಗಿದ ಮೇಲೆ ಮಾಡಬೇಕು ಫೈನಲ್ ಸಬ್ಮಿಟನ್ನು. ಅದೇ ಪ್ರತಿ ವಿದ್ಯಾರ್ಥಿಗೂ ಸೇವ್ ಅಂತ ಕೊಟ್ಕೊಂಡು ಹೋಗಿ ನಡೆಯುತ್ತೆ. ಆಮೇಲೆ ಇಂಪಾರ್ಟೆಂಟ್ ಮುಖ್ಯವಾಗಿ ತಿಳ್ಕೊಬೇಕಾದೆ ಅಂದರೆ ಫೈನಲ್ ಸಬ್ಮಿಷನ್, ಒನ್ಸ್ ಯು ಸಬ್ಮಿಟ್ ದಿಸ್, ಒಂದೇ ಒಂದು ಸಲ ಮಾತ್ರ ಸಬ್ಮಿಟ್ ಮಾಡಬೇಕು. ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಚೇಂಜಸ್ ಆರ್ ಎಡಿಟ್ ಆಫ್ಟರ್ ವರ್ಡ್. ಒಂದ್ಸಲ ಅದನ್ನು ಇದು ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಫೈನಲನ್ನು ಮತ್ತೆ ಏನೋ ಚೇಂಜಸ್ಸನ್ನು ನೀವು ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಪ್ಲೀಸ್ ರಿವ್ಯೂ ಎವ್ರಿಥಿಂಗ್ ಕೇರ್ಫುಲಿ ಬಿಫೋರ್ ಪ್ರೊಸೆಸ್ಸಿಂಗ್. ಹಾಗಾಗಿ ನೀವು ಪ್ರೋಸೆಸ್ ಮಾಡೋದ್ರ ಮೊದಲು ಕೇರ್ಫುಲ್ಲಾಗಿ ಪ್ರತಿಯೊಂದನ್ನು ನೋಡ್ಕೊಂಡು ನೀವು ಎಂಟರನ್ನು ಮಾಡಬೇಕಾಗುತ್ತೆ. ಈಗ ಈ ರೀತಿ ತಿಳ್ಕೊಂಡಿದ್ದೀರ ನೀವು. ಒಂದು ಓದು ಕರ್ನಾಟಕದಲ್ಲಿ ಮಕ್ಕಳ ಪ್ರಗತಿ ಹೇಗೆ ಎಂಟ್ರಿ ಮಾಡಬೇಕು ಅಂತೇಳಿ ತಿಳ್ಕೊಂಡಿದ್ದೀರ. ಆಮೇಲೆ ಮತ್ತೆ ನೀವು ಶಾರ್ಟ್ಸ್ ಯೂಸರ್ಗೆ ಬಂದು ಅಲ್ಲಿ ಲಾಗೌಟ್ ಆಗಿದ್ದೀರ. ಲಾಗೌಟ್ ಆದಮೇಲೆ ಇಲ್ಲಿ ಶಾರ್ಟ್ಸ್ ಯೂಸರ್ಗೆ ಬರ್ತೀರ. ಶಾರ್ಟ್ಸ್ ಯೂಸರ್ಗೆ ಬಂದಮೇಲೆ ಯಾರು HM ಅವ್ರು ಬರಬೇಕು, ಶಾರ್ಟ್ಸ್ ಯೂಸರಲ್ಲಿ ಮಾತ್ರ HM ಮಾತ್ರ ಬರ್ತಾರೆ. ಅವರು ಏನು ಯೂಸರ್ ಐ ಡಿ, ಶಾರ್ಟ್ಸ್ ಯೂಸರ್ ಐ ಡಿನ ಎಂಟ್ರಿ ಮಾಡಿದ್ಮೇಲೆ ಅವ್ರಿಗೆ OTP ಬರುತ್ತೆ. ಅವ್ರ ರಿಜಿಸ್ಟರ್ಡ್ ನಂಬರ್ಗೆ OTPನ ಎಂಟ್ರಿ ಮಾಡಿದ್ಮೇಲೆ ವೆರಿಫೈ OTP ಅನ್ನೋದನ್ನು ಕ್ಲಿಕ್ ಮಾಡ್ತಾರೆ. ಹಾಗೆ ವೆರಿಫೈ OTP ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ಏನು ಅವರು ಅಷ್ಟು ಮಕ್ಕಳಿಗೆ ಏನು ಎಂಟ್ರಿ ಮಾಡಿದ್ದಾರೆ ರಿಸಲ್ಟನ್ನು ಕನ್ಫರ್ಮ್ ಮಾಡ್ಕೊತಾರೆ. ಅದು ತೋರಿಸುತ್ತೆ, ನೀವೇನು ಎಂಟ್ರಿ ಮಾಡಿದ್ದೀರೋ ಅದನ್ನು ತೋರಿಸುತ್ತೆ. ಬೇಕಂದ್ರೆ ನೀವು ನೋಡ್ಬೋದು, ಅದನ್ನು ನೀವು ನೋಡದೇ ಇದ್ರೂ ನಡೆಯುತ್ತೆ. ಅದು ಎಂಟ್ರ್ ಆಗಿರುತ್ತೆ. ಏನೋ ಸೇವ್ ಮತ್ತು ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಎಂಟ್ರ್ ಆಯಿತು. ನಿಮಗೆ ಏನೋ ಅನುಮಾನ ಇತ್ತು ಸೇವ್ ಆಗಿದೆಯೋ ಇಲ್ವೋ ನೋಡೋಣ ಅಂದಾಗ ಮತ್ತೆ ನೀವು HM ಅವ್ರ ಲಾಗಿನ್ಗೆ ಹೋಗಿ ಸಬ್ಮಿಟ್ ಇದು ಮಾಡಿ, ಏನು ಲಾಗಿನ್ ಆದಮೇಲೆ OTP ಎಂಟ್ರಿ ಮಾಡಿ ಹೋದ್ಮೇಲೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ದು ಆಯಿತು. HM ಅವರು ಟೀಚರನ್ನು ಅಸೈನ್ ಮಾಡಿದ್ಮೇಲೆ ಆ ಟೀಚರ್ ಅವರು ಕೆಲಸ ಮಾಡಿ ಮುಗೀತು. ಆನಂತರ ಓದು ಕರ್ನಾಟಕ, ಈ ಓದು ಕರ್ನಾಟಕ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಆಗ ಟೀಚರ್ ಅವರು ಏನೇನು ವಿದ್ಯಾರ್ಥಿಗಳ ಮೌಲ್ಯವನ್ನು ಎಂಟ್ರ್ ಮಾಡಿದ್ದಾರೆ ಅನ್ನೋದನ್ನು ನೀವು ಒಂದು ಫುಲ್ಲು ಲಿಸ್ಟ್ ತೋರಿಸುತ್ತೆ. ಎಷ್ಟು ಮಕ್ಕಳಿದ್ರೂ ಸಹ 70-80 ಮಕ್ಕಳಿದ್ರೂ ಸಹ ಪ್ರತಿಯೊಬ್ಬರು ಮಕ್ಕಳನ್ನು ನೋಡ್ಕೋಬಹುದಾಗಿದೆ. ಅದನ್ನು ನೀವು PDF ಡೌನ್ಲೋಡ್ ಮಾಡಿ ಇಟ್ಕೊಬೋದು. ಅದನ್ನು ಪ್ರಿಂಟ್ ತಗೊಂಡು ಒಂದು ಫೈಲಲ್ಲಿ ಇಟ್ಕೋಬಹುದಾಗಿದೆ. ಈ ರೀತಿಯಾಗಿ ಒಂದು ಸಲ ಈ ವಿಡಿಯೋನ ಸೂಕ್ಷ್ಮವಾಗಿ ನೋಡಿದ್ರೆ ನೀವು ತುಂಬ ಆರಾಮವಾಗಿ ಒಂದು ಕೆಲಸನ ಮಾಡ್ಕೊಂಡು ಹೋಗ್ಬೋದಾಗಿದೆ. ಈಗ ಅಸೈನ್ ಟೀಚರ್ ಟು ಪ್ರೋಗ್ರಾಮು, ಅದೇ ಇದು ಟೀಚರ್. ಆತ್ಮೀಯ ವೀಕ್ಷಕರೇ, ಇಂತಹ ಅನೇಕ ಎಜುಕೇಷನ್ನ ಸಂಬಂಧಿಸಿದ ವಿಡಿಯೋಗಳನ್ನು ನಿಮ್ಮ ಫೋನಲ್ಲಿ ಕಾಣಿಸ್ಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿರಿ ಈ ಚಾನಲ್ಗೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾಕು. ಸಬ್ಸ್ಕ್ರೈಬ್ ಆದಾಗ ನಿಮ್ಮ ಫೋನಲ್ಲಿ ನಮ್ಮ ವಿಡಿಯೋಗಳು ಕಾಣಿಸ್ಕೊಳ್ತಾ ಇರ್ತವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮರೆಯದೆ, ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋನ ಆವಾಗ ಶೇರ್ ಮಾಡ್ತಾಯಿರಿ. ಅವ್ರಿಗೂ ಈ ಒಂದು ಅವರು ತಿಳ್ಕೊಳ್ಳೋಕ್ಕಾಗುತ್ತೆ. ಯಾರು ತಿಳ್ಕೊಂಡಿಲ್ಲ ಅವರು ತಿಳ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ, ಅನುಕೂಲ ಆಗುತ್ತೆ. ಅದು ಹಾಗೆ ಮಾಡಿ ಮತ್ತು ಸಬ್ಸ್ಕ್ರೈಬು ಆಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.